ರಾಜ್ಯ ಸರ್ಕಾರದ ಹಲವು ಯೋಜನೆಗಳಲ್ಲಿ ಪ್ರಮುಖವಾಗಿರುವಂತದ್ದು ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವಂತಹ ಆರ್ ಒ ಪ್ಲಾಂಟ್ ಯೋಜನೆ. ಶುದ್ಧ ಕುಡಿಯುವ ನೀರಿನ ಘಟಕಗಳ ಯೋಜನೆ ಜಾರಿಗೆ ತಂದು ಸುಮಾರು 10 ವರ್ಷ ಕಳೆದರೂ ಕೂಡ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕೂಡ ಆರ್ ಒ ಪ್ಲಾಂಟ್ಗಳು ಕಂಪ್ಲೀಟ್ ಆಗಿ ಡೆಡ್ ಆಗಿದೆ ಅಂತ ಒಂದು ಚಿತ್ರ ನಾನೀಗ ಕಲಬುರಗಿಯಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಅಂಬಲ್ಗೆ ಗ್ರಾಮದಲ್ಲಿದ್ದೀವಿ. ಈ ಒಂದು ದೃಶ್ಯದಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುವ ಉದ್ದೇಶದಿಂದ ಈ ಒಂದು ಘಟಕವನ್ನು ಸುಮಾರು 10 ವರ್ಷಗಳ ಹಿಂದೆ ಪ್ರತಿಯೊಂದು ಘಟಕಕ್ಕೆ ಸುಮಾರು 10 ಲಕ್ಷಕ್ಕೂ ಅಧಿಕ ಹಣವನ್ನು ಕೂಡ ಇಲ್ಲಿ ಖರ್ಚು ಮಾಡಲಾಗಿದೆ. ಆದರೆ ಈ ಒಂದು ಘಟಕ ಸ್ಥಾಪನೆ ಮಾಡಿದ ನಂತರದಲ್ಲಿ ಇಲ್ಲಿ ಈ ಒಂದು ಅಂಬಲ್ಗೆ ಗ್ರಾಮಸ್ಥರಿಗೆ ಒಂದು ತೊಟ್ಟು ಒಂದು ಹನಿ ನೀರು ಕೂಡ ಈ ಒಂದು ಘಟಕದಿಂದ ಪೂರೈಕೆ ಆಗಿಲ್ಲ. ಒಂದು ಹನಿ ನೀರು ಕೂಡ ಇಲ್ಲಿರ್ತಕ್ಕಂಥ ಜನರು ಕೂಡ ಕುಡಿದಿಲ್ಲ. ಸುಮಾರು 10 ಲಕ್ಷ ಖರ್ಚು ಮಾಡಿದ್ರು ಕೂಡ ಯಾವುದೇ ಒಂದು ಹನಿ ನೀರು ಕೂಡ ಜನರಿಗೆ ಸಿಗದೇ ಇರುವಂತಹ ಚಿತ್ರಣ ಇಲ್ಲಿ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರುವಂತದ್ದು ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆ ಮುಖಾಂತರವಾಗಿ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಆದರೆ ಈ ಒಂದು ಘಟಕದ ಚಿತ್ರಣವನ್ನು ತಾವು ಗಮನಿಸ್ತಾ ಇರುವಂತದ್ದು, ಈ ಒಂದು ಘಟಕದಲ್ಲಿ ಅಳವಡಿಸಿರ್ತಕ್ಕಂಥ ಮುಂಚೆ ಒಂದು ವಾಟರ್ ಟ್ಯಾಂಕ್ ಏನಿದೆ, ಆ ವಾಟರ್ ಟ್ಯಾಂಕ್ ಕೂಡ ಇಲ್ಲಿ ಇಲ್ಲ, ಅಂದ್ರೆ ಕಳ್ಳತನ ಆಗಿ ಹೋಗಿರುವಂತದ್ದು. ಮತ್ತೆ ಫಿಲ್ಟರ್ ಮಾಡುವಂತ ಮಷಿನ್ಗಳು ಕೂಡ ಯಾವ ಸ್ಥಿತಿಗೆ ಬಂದು ತಲುಪಿರುವಂತಂದ್ರೆ ಹಾಕಿರ್ತಕ್ಕಂಥ ಖರ್ಚು ಮಾಡಿ ಹಾಕಿರ್ತಕ್ಕಂಥ ಮಷಿನ್ಗಳು ಕೂಡ ಕಂಪ್ಲೀಟ್ ಆಗಿ ಬಳಕೆ ಆಗದೇನೆ ವ್ಯರ್ಥವಾಗಿ ವೇಸ್ಟ್ ಆಗಿ ಹೋಗಿರುವಂತದ್ದು. ಅಂದ್ರೆ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ಯೋಜನೆ ಸಂಪೂರ್ಣವಾಗಿ ಇಲ್ಲಿ ಹಳ್ಳ ಹಿಡಿದಿರುವಂತದ್ದು, ಹಣ ಖರ್ಚಾಗಿದೆ. ಆದ್ರೆ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುವಂತ ವಾತಾವರಣ ಇಲ್ಲಿ ಆಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಜನರ ತೆರಿಗೆಯ ಹಣ ಇಲ್ಲಿ ವ್ಯರ್ಥವಾಗಿ ಆಗಿ ಹೋಗಿರುವಂತದ್ದು. ಅಂದ್ರೆ ಇಲ್ಲಿ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅನ್ನುವಂತ ಇಲ್ಲಿ ಸ್ಪಷ್ಟವಾಗಿ ಚಿತ್ರಣದಲ್ಲಿ ಕಂಡು ಬರ್ತಾ ಇದೆ. ಇದು ಕೇವಲ ಈ ಒಂದು ಅಂಬಲ್ಗೆ ಗ್ರಾಮದ ಚಿತ್ರಣ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯ ಬಹುತೇಕ 90%ಕ್ಕೂ ಅಧಿಕ ಕಡೆಗಳಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಇದೇ ಸ್ಥಿತಿಯಲ್ಲಿ ಇರುವಂತದ್ದು. ಜನರಿಗೆ ಹಣ ಖರ್ಚಾಗಿದೆ, ಜನರಿಗೆ ನೀರು ಮಾತ್ರ ಸಿಗ್ತಾ ಇಲ್ಲ. ಆದ್ರೆ ನಗರ ಪ್ರದೇಶದಲ್ಲಿ ಮಾತ್ರ ಕೆಲವೊಂದಿಷ್ಟು ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಒಂದು ಬಾರಿ ಈ ಒಂದು ಘಟಕಗಳು ಕೆಟ್ಟು ಹೋದ ನಂತರದಲ್ಲಿ ಅದನ್ನ ದುರಸ್ತಿ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡ್ದೇನೆ ಬೇಜವಾಬ್ದಾರಿ ವರ್ತನೆ ಮಾಡಿರೋದ್ರಿಂದಾಗಿ ಈ ಒಂದು ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 510ಕ್ಕೂ ಅಧಿಕ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳಿದೆ. ಅದರಲ್ಲಿ ಕೇವಲ ಕಾರ್ಯನಿರ್ವಹಿಸ್ತಾ ಇರುವಂತದ್ದು 132 ಶುದ್ಧ ಕುಡಿಯುವ ನೀರಿನ ಘಟಕಗಳು. ಅದರಲ್ಲಿ 336 ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣವಾಗಿ ಡೆಡ್ ಆಗಿ ಹೋಗಿ ಅಂದ್ರೆ ವ್ಯರ್ಥವಾಗಿ ಹೋಗಿರುವಂತದ್ದು. ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ಬಗ್ಗೆ ಕರ್ನಾಟಕ ಲೋಕಾಯುಕ್ತ ಆಗಿರ್ತಕ್ಕಂಥ ನ್ಯಾಯಮೂರ್ತಿ BS ಪಾಟೀಲ್ ಅವರು ಕೂಡ ಸಾಕಷ್ಟು ಅಸಮಾಧಾನ, ಅಂದ್ರೆ ಕಲಬುರಗಿ ಭೇಟಿ ನೀಡಿದ ಸಂದರ್ಭದಲ್ಲಿ, ಪರಿಚಯ ನಡೆದ ಸಂದರ್ಭದಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಗೆ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿ ಅವರಿಗೆ. ನನ್ನ ಹೆಸರು ಬಸವರಾಜ್ ಸರಡಿಗಿ ಅಂಬಲ್ಗ. ನಾನು ಪ್ರಾಪರ್ ಅಂಬಲ್ಗ, ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್. ಈ ಕುಡಿಯುವ ಘಟಕ ಚಾಲು ಆಗಿ ಒಂದು 10 ವರ್ಷ ಇಲ್ಲಿ ಪ್ಲಾಂಟೇಶನ್ ಹಾಕ್ಯಾರ್ರಿ. ಎಲ್ಲ ಚಾಲು ಆಗಿ ಒಂದು ದಿವಸ ಅಥವಾ ಒಂದು ತಿಂಗಳು ಭೀ ನಡೆದಿಲ್ಲ ಇದು. ಇದು ಶಿಥಿಲ ಅಂದ್ರೆ ಇದೇನು ಅಂತಂದ್ರೆ ಅಧಿಕಾರಿಗಳೇ ನಾವು ಬಸ್ ಸ್ಟ್ಯಾಂಡ್ ಮ್ಯಾಗ ಹಾಕಂತಂದಿದ್ದೆವು. ಆದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹಾಕ್ಲಿಕ್ಕೆ ಅವರು ಇದು ಮಾಡಿ ಇಚ್ಛಾಶಕ್ತಿ ಇರಲಿಲ್ಲ. ಇಲ್ಲಿನ ಕೆಲವೊಂದು ಜನರ ಒತ್ತಡದಿಂದ ಇಲ್ಲಿ ಹಾಕಿ ಈ ಯೋಜನೆಯನ್ನು ಸಂಪೂರ್ಣ ಗ್ರಾಮ ಪಂಚಾಯತಿದವರೇ ಹಾಳು ಮಾಡ್ದಂಗೆ ಅನ್ನಿಸ್ತದ. ಅದಕ್ಕೆ ನಿರ್ವಹಣೆ ಭೀ ಮಾಡಿಲ್ಲ ಅವರು. ಮುಂದೆ ಗ್ರಾಮ ಪಂಚಾಯತಿದವ್ರಿಗೆ ಹ್ಯಾಂಡ್ ಓವರ್ ಮಾಡ್ಯಾರ, ಆದ್ರೆ ಭೀ ಮುಂದೆ ಅವ್ರು ನಿರ್ವಹಣೆ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಈ ಯೋಜನೆಯನ್ನು ಪೂರಾ ಕುಡಿಯುವ ನೀರು ಘಟಕದ ಯೋಜನೆ ಪೂರಾ ಹಳ್ಳ ಹಿಡ್ದದ ಅಂತ ಹೇಳ್ಬೋದು. ಈಗ ನೀವು ನೀರು ಹೆಂಗ್ ಕುಡ್ಲಿಕ್ಕೆ ಈಗ ನಂಬಲ್ಲಿ ಇಲ್ಲಿ ಊರಾಗ 1-2 ಅವು ಸ್ವಂತ ಅವ್ರು ಹಾಕ್ಯಾರ್ರಿ. ಅದ್ರಲಿಂದ ನಾವು ಕುಡಿಯುವ ನೀರು ಕುಡ್ಲತ್ತಿದ್ದೇವೆ, ಗ್ರಾಮದ ನೀರ. ಮತ್ತೆ ಇದಕ್ಕಿಂತ ಮೊದಲ ಬೋರೆಲ್ಲ ಅದೇ ವಾಟರ್ ಟ್ಯಾಂಕ್ ಅವ ರೀ, ಸಪ್ಲೈ ಅದ ನೀರು ಊರಾಗ. ಅದು ಹೆಲ್ತ್ ಹಾಳಾಗ್ತದ ಎಂಬುದು ಎಲ್ಲರಿಗೂ ಗೊತ್ತದ, ಅನಿವಾರ್ಯ ಅದ, ಏನ್ ಮಾಡಕ್ ಆಗಲ್ಲ. ಅದ್ರ ಸಲಕ್ಕೆ ಅದೇ ಏನ್ ನೀರು ಸಪ್ಲೈ ಆಗ್ತದ ಅದೇ ನೀರು ಕುಡಿತೇವೆ. ಒಂದೊಂದ್ಸಲ ಮಳೆಗಾಲದಾಗ ರಾಡಿ ನೀರು ಭೀ ಬಂದಿದ್ದದ. ನಾವು ಜಿಲ್ಲಾ ಪಂಚಾಯತಿಗೆ ಹೋಗಿ ಆಲ್ರೆಡಿ ಈ ವರ್ಷ ಹಿಂಗೆ ರಾಡಿ ನೀರು ಬಂದದ್ರಿ, ಹಿಂಗ ಆಗ್ಯದ ಬಾಯಿ ಅಂತ ಹೇಳಿದ್ರು ಭೀ ಅವ್ರು ಏನು ಈ ಕಡೆ ಚಿತ್ತ ಕೊಟ್ಟಿಲ್ಲ. ಇದು ಎಲ್ಲ ಬಂದಾಗಿ ಬಿದ್ದದಲ್ಲ, ಈಗ ಘಟಕನೇ ಬಂದಾಗ್ಯದ. ಇದು ಮತ್ತೆ ರಿಪೇರಿ ಮಾಡ್ಲಿಕ್ಕೆ ಅಧಿಕಾರಿ ಗಮನಕ್ಕೆ ತಂದಿದ್ರಿ, ಏನ್ ಹೇಳ್ತಾರೆ? ರಿಪೇರಿ ಮಾಡ್ಲಿಕ್ಕೆ ಅವ್ರಿಗೆ 20 ಸಲ ಹೋಗಿ ಗ್ರಾಮ ಪಂಚಾಯತಿಗೆ ಹೇಳಿದೆವು, ಜಿಲ್ಲಾ ಪಂಚಾಯತಿಗೆ ಹೇಳಿದೆವು. ಯಾರೂ ನಿರ್ಲಕ್ಷ್ಯ ಇಲ್ಲ. ನಮ್ಮಲ್ಲಿ ರೈಟಿಂಗ್ದಾಗ ಭೀ ಕೊಟ್ಟಿದ್ದೇವೆ ಇದ್ರ ಬಗ್ಗೆನೆ. ಆದ್ರೆ ಯಾರು ಇದ್ರ ಬಗ್ಗೆ ನಿರ್ಲಕ್ಷ್ಯತನ ವಹಿಸ್ಯಾರ. ಯಾರು ಬಂದು ಇದು ಶುದ್ಧ ಮಾಡಿ ಮುಂದೆ ಇದಕ್ಕೆ ಮತ್ತೆ ಇದು ಮಾಡ್ಲಿಕ್ಕೆ ಯಾರು ಇಚ್ಛಾಶಕ್ತಿ ಮಾಡಿಲ್ಲ, ಸಿಕ್ಕಿಲ್ಲ. ಬಸವರಾಜ್ ಸರಡಿಗೆ ಅಂಬಲ್ಗ.
ಚಾಟಿ ಬೀಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವುದಕ್ಕಾಗಿ ಈ ಯೋಜನೆ ಮುಖಾಂತರವಾಗಿ ಹಣ ಖರ್ಚಾಗಿದೆ. ಅಂದ್ರೆ ಹಳ್ಳದಲ್ಲಿ ಯಾವ ರೀತಿ ನೀರು ಹರಿಯುತ್ತೆ ಆ ರೀತಿಯಾಗಿ ಹಣವನ್ನ ಹರಿಸಲಾಗಿದೆ. ಆದ್ರೆ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾತ್ರ ಇಲ್ಲಿ ಆಗಿಲ್ಲ. ಅಂದ್ರೆ ಒಂದ್ ಕಡೆಗೆ ಸರ್ಕಾರ ನಡೆಸುವಂತವರು ಯೋಜನೆಗಳನ್ನು ಜಾರಿ ತರ್ತಾರೆ, ಅದನ್ನ ಅನುಷ್ಠಾನ ಮಾಡುವಂತ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದಾಗಿ ಅವರ ಕರ್ತವ್ಯ ಪಾಲನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆಗೆ ಕರ್ತವ್ಯ ಬೇಜವಾಬ್ದಾರಿ ಇದೆ, ಮತ್ತೊಂದ್ ಕಡೆಗೆ ಸರ್ಕಾರದ ಸಾಕಷ್ಟು ಕೋಟಿ ಅನುದಾನವನ್ನು ಕೂಡ ವ್ಯರ್ಥ ಮಾಡುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಅದರಲ್ಲೂ ಕೂಡ ಯೋಜನೆ ಜಾರಿಗೆ ತರುವಂತಹ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.